ಬಿಜಾಪುರ ಜಿಲ್ಲೆಯಲ್ಲಿ ಬರೋ ಅರ್ಜುನಗಿ ಗ್ರಾಮದ ಮಹಿಳೆ 2 ಎಕರೆ ಜಮೀನು ಹೊಂದಿದ್ಲು. ಭೀಕರ ಬರಗಾಲದಿಂದ 2022ರಲ್ಲಿ ತನ್ನ ಜಮೀನಿನಲ್ಲಿ ಕೊಳವೆ ಬಾವಿ ಕೊರೆಯೋಕೆ ಯೋಚನೆ ಮಾಡಿದ್ಲು. ಅದಕ್ಕೆ 3 ಲಕ್ಷ ಬ್ಯಾಂಕಿಂದ, 1 ಲಕ್ಷ ಪ್ರಾಥಮಿಕ ರೈತ ಸಹಕಾರ ಸಂಘದಿಂದ ಮತ್ತು 6 ಲಕ್ಷ ಖಾಸಗಿ ಸಾಲ ಮಾಡಿ 700 ಅಡಿ ಕೊರೆದ್ರು, ಆದರೆ ನೀರು ಬರಲೇ ಇಲ್ಲ. ಇದರಿಂದ ತೊಗರಿ ಬೆಳೆನೂ ಒಣಗ್ತು. ಆದರೆ ಅವಳಲ್ಲಿ ಆತಂಕ ಹೆಚ್ಚಾಗ್ತಾ ಹೋಯಿತು. ದಿನಗಳು ಹಾಗೆ ಕಳೀತಾ ಇದ್ದು, ಸಾಲ ಕೊಟ್ಟವರು ಮನೆ ಬಾಗಿಲಿಗೆ ಬಂದು ತುಂಬ ತೊಂದರೆ ಕೊಡ್ತಾ ಇದ್ರು. ಇದರಿಂದ ಬೇಸತ್ತು ಒಂದು ನಿರ್ಧಾರ ಮಾಡಿದ್ಲು. ಬೆಳೆ ಒಣಗ್ತಿರೋದ್ರಿಂದ ಅಥವಾ ಸಾಲ ಮಾಡ್ತಿರೋದ್ರಿಂದ ಅಷ್ಟೇ ಎಷ್ಟೋ ರೈತರು ಆತ್ಮಹತ್ಯೆ ಮಾಡ್ಕೋತಿರ್ತಾರೆ ಅಂದರೆ ತಪ್ಪಾಗುತ್ತೆ. ಯಾಕಂದರೆ ಅವ್ರ ಸಾವಿಗೆ ನಾವು ಕ್ರಿಯೇಟ್ ಮಾಡ್ತಿರೋ ಈ ಬರಗಾಲನೂ ಒಂದು ಕಾರಣ. ಬರಗಾಲವು ಅಂದರೆ ಡ್ರಾಟ್, ಹೆಚ್ಚು ಕಾಲ ಮಳೆಯಾಗದ ಅಥವಾ ಮಳೆಯೇ ಬೀಳದ ಅವಧಿಯಾಗಿದೆ. ಮಳೆಯ ಕೊರತೆಯಿಂದಾಗಿ ನೀರಿನ ಕೊರತೆ ಉಂಟಾಗುತ್ತದೆ. ಇದು ಕುಡಿಯೋ ನೀರು, ಕೃಷಿ ಮತ್ತು ಪರಿಸರದ ಮೇಲೆ ಪರಿಣಾಮ ಬೀರುತ್ತದೆ. ನೀವು ಆಶ್ಚರ್ಯ ಪಡ್ಬೋದು, ಈ ಬರಗಾಲಕ್ಕೂ ಪೆಟ್ರೋಲ್ಗೂ ಏನು ಸಂಬಂಧ ಅಂತ. ಸಂಬಂಧ ಹೋಗ್ತಾ ಹೋಗ್ತಾ ನೀವು ಊಹೆಗೂ ಮೀರಿ ಇದೆ. ಹವಾಮಾನ ಬದಲಾವಣೆಯಲ್ಲಿ ಅಂದರೆ ಕ್ಲೈಮೇಟ್ ಚೇಂಜ್ನಲ್ಲಿ ಪೆಟ್ರೋಲ್ ಬಳಕೆ ತುಂಬ ಇಂಪಾರ್ಟೆಂಟ್ ಪಾತ್ರವಿದೆ. ಇದು ಬರಗಾಲ ಹೆಚ್ಚಿಸುತ್ತದೆ. ಹೇಗೆ ಅಂದರೆ, ನಾವು ಯೂಸ್ ಮಾಡೋ ಕಾರ್, ಬೈಕ್ಗಳಲ್ಲಿ ಈ ಇಂಜಿನ್ನಿಂದ ಎಮಿಟ್ ಆಗೋ ಹೆಚ್ಚಿನ ಪ್ರಮಾಣ ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ. ಈ ಹೊಗೆ ಹವಾಮಾನದಲ್ಲಿ ಬಿಸಿ ಹಿಡಿಯುತ್ತದೆ. ಅಷ್ಟೇ ಅಲ್ಲದೆ ನಮ್ಮ ಆರೋಗ್ಯಕ್ಕೆ ಹಾನಿಕಾರಕ ಆದಂತಹ ವಿಷ ಗ್ಯಾಸ್ಗಳಾದ ಕಾರ್ಬನ್ ಮೊನಾಕ್ಸೈಡ್, ನೈಟ್ರೋಜನ್ ಆಕ್ಸೈಡ್ ಮತ್ತು ಪಾರ್ಟಿಕ್ಯುಲೇಟ್ ಮ್ಯಾಟ್ರನ್ನೂ ಸಹ ಬಿಡುಗಡೆ ಮಾಡುತ್ತದೆ. ವಿಶ್ವ ಆರೋಗ್ಯ ಸಂಸ್ಥೆ ಅಂದರೆ WHO ಪ್ರಕಾರ ಪೆಟ್ರೋಲ್ ಮತ್ತು ಡೀಸೆಲ್ ವಾಹನಗಳಿಂದ ಬಹಳಷ್ಟು ಪ್ರಮಾಣದಲ್ಲಿ ಹೊರಹೊಮ್ಮೋ ಏರ್ ಪೊಲ್ಯೂಷನ್ನಿಂದಾಗಿ ವಾರ್ಷಿಕ 70 ಲಕ್ಷ ತಡೆಗಟ್ಟಬಹುದಾದ ಸಾವುಗಳನ್ನು ಉಂಟು ಮಾಡುತ್ತಿದೆ. ಈ ಮಾಲಿನ್ಯದಿಂದ ಉಸಿರಾಟದ ಪ್ರಾಬ್ಲಮ್ ಮತ್ತು ಹಾರ್ಟ್ ಸಂಬಂಧಿತ ರೋಗಗಳಿಗೆ ಕಾರಣವಾಗ್ತಿದೆ. ಎಕ್ಸಾಂಪಲ್, ಪೊಲ್ಯೂಟೆಡ್ ಏರ್ನ ದೀರ್ಘಾವಧಿ ಸಂಪರ್ಕದಿಂದ ಅಸ್ತಮಾ, ಬ್ರಾಂಕೈಟಿಸ್, ಲಂಗ್ ಕ್ಯಾನ್ಸರ್ ಮತ್ತು ಹಾರ್ಟ್ ಅಟ್ಯಾಕ್ ಸಂಭವಿಸ್ತಿದೆ. ಏರ್ ಕ್ವಾಲಿಟಿ ಲೈಫ್ ಇಂಡೆಕ್ಸ್ ರಿಪೋರ್ಟ್ನ ಪ್ರಕಾರ ಏರ್ ಪೊಲ್ಯೂಷನ್ ಭಾರತದಲ್ಲಿನ ಜನರ ಜೀವಾವಧಿಯನ್ನು 5.3 ಇಯರ್ಸ್ಗಳವರೆಗೆ ಕಡಿಮೆ ಮಾಡ್ತಿದೆ. ಆದರೆ ರಿಸ್ಕಲ್ಲಿರೋದು ಬರೀ ನಮ್ಮ ಹೆಲ್ತ್ ಅಷ್ಟೇ ಅಲ್ವಲ್ಲ. ಈ ಗ್ಲೋಬಲ್ ವಾರ್ಮಿಂಗ್ ಮೇನ್ ರೀಸನ್ನೇ ಪೆಟ್ರೋಲ್ ಕನ್ಸಂಪ್ಷನ್. ಪೆಟ್ರೋಲ್ ಬರ್ನ್ ಆದಾಗ ರಿಲೀಸ್ ಆಗೋ ಕಾರ್ಬನ್ ಡೈಆಕ್ಸೈಡ್ ಒಂದು ಗ್ರೀನ್ ಹೌಸ್ ಗ್ಯಾಸ್. ಇದರಿಂದಾಗಿ ನಮ್ಮ ಅಟ್ಮಾಸ್ಫಿಯರ್ನಲ್ಲಿ ಹೀಟ್ ಟ್ರ್ಯಾಪ್ ಮಾಡಿ ಕ್ಲೈಮೇಟ್ ಚೇಂಜ್ ಮಾಡ್ತಿದೆ. दुनिया का सबसे बड़ा भूत प्रेत आज अकॉर्डिंग टू मी क्लाइमेट चेंज है, ग्लोबल वार्मिंग है. ಇಂಟರ್ ಗೌರ್ಮೆಂಟ್ ಪ್ಯಾನಲ್ ಆನ್ ಕ್ಲೈಮೇಟ್ ಚೇಂಜ್ ರಿಪೋರ್ಟ್ನ ಪ್ರಕಾರ ಜಗತ್ತಿನ 14% ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಟ್ರಾನ್ಸ್ಪೋರ್ಟೇಷನಿಂದ ಬರ್ತಿದೆ. ಹೆಚ್ಚಾಗ್ತಾ ಇರೋ ಟೆಂಪ್ರೇಚರ್, ಮೆಲ್ಟ್ ಆಗ್ತಾ ಇರೋ ಹಿಮಧ್ರುವಗಳು, ಇನ್ನೂ ಫ್ರೀಕ್ವೆಂಟ್ ಮತ್ತು ಸಿವಿಯರ್ ಆಗಿ ಬರ್ತಿರೋ ನ್ಯಾಚುರಲ್ ಡಿಸಾಸ್ಟರ್ಗಳು, ಇವೆಲ್ಲವೂ ಪೆಟ್ರೋಲ್ ಮತ್ತು ಇತರೆ ಫಾಸಿಲ್ ಫ್ಯೂಯಲ್ ಮೇಲಿನ ಡಿಪೆಂಡೆನ್ಸ್ನ ಕಾನ್ಸಿಕ್ವೆನ್ಸಸ್ಗಳು. ಟೆಂಪ್ರೇಚರ್ ರೈಸ್ ಆಗ್ತಿದ್ದಂತೆ ತೀವ್ರ ಬರಗಾಲ ನಾವು ನೋಡ್ಬೋದು. As the water shortage deepens in Bengaluru, the Karnataka government has now decided to take over private water tankers. कर्नाटक सरकार ने 231 तालुकाओं को सूखाग्रस्त घोषित किया है. ಇದರಿಂದ ಕೃಷಿಗೆ, ಆದರೆ ಈ ವರ್ಷ ನಾವು ಪೂರ್ತಿ ನಾವು ಅನ್ಯಾಯಕ್ಕೀಡಾಗಿಬಿಟ್ಟಿವಿ. ಯಾಕಂದರೆ ಇಲ್ಲಿವರೆಗೆ ಕೂಡ ನಾವೇನು 1-2 ಮಳೆ ಕಂಡಿವಿ. ಆ ಮಳೆ ಕೂಡ ಸಂಪೂರ್ಣವಾಗಿರ್ತಕ್ಕಂಥ ಬಿತ್ತನೆ ಬರ್ತಕ್ಕಂಥ ಮಳೆ ಅಲ್ಲ. ಇವೆಲ್ಲ ನೀವು ನೋಡ್ತಾ ಇದ್ದೀರಿ. ಈಗ ಈ ರೀತಿಯಾಗಿ ಬಿತ್ತನೆಗೆ ಪ್ರಾರಂಭ ಒಟ್ಟು ಭೂಮಿಗಳೆಲ್ಲ ಅದ ಮಾಡ್ಕೊಂಡ್ಬಿಟ್ಟಿವಿ. ಆದರೆ ಇಲ್ಲಿವರೆಗೆ ಕೂಡ ನಮಗೆ ಮಳೆ ಬರ್ತಾ ಇಲ್ಲ. ವಾಟರ್ ಸಪ್ಲೈ ಭಾಳ ಸಮಸ್ಯೆ ಆಗಿಬಿಟ್ಟಿದೆ. ನೀರಿಂದು ಮಳೆ ಇಲ್ಲ, ಏನೂ ಇಲ್ಲ. ಜನಗಳಿಗೆ ಭಾಳ ತೊಂದರೆ ಆಗಿಬಿಟ್ಟಿದೆ ನೀರಿಂದು. ಪರದಾಡ್ತಾ ಇದ್ದಾರೆ, ನೀರು ಕೊಡಕ್ಕೂ ಪರದಾಡ್ತಾ ಇದ್ದಾರೆ ನೀರು. ಮತ್ತು ಎಕೋಸಿಸ್ಟಮ್ಗೆ ತುಂಬ ಅಫೆಕ್ಟ್ ಆಗ್ತಿದೆ. ನಾಸಾ ರಿಪೋರ್ಟ್ನ ಪ್ರಕಾರ ಈ ಹವಾಮಾನ ಬದಲಾವಣೆಯಿಂದಾಗಿ ಅಂದರೆ ಕ್ಲೈಮೇಟ್ ಚೇಂಜಿಂದಾಗಿ ಜಗತ್ತಿನ ವೆಟ್ ಪ್ರದೇಶಗಳು ಇನ್ನೂ ವೆಟ್ ಮತ್ತು ಡ್ರೈ ಪ್ಲೇಸಸ್ಗಳು ಇನ್ನೂ ಡ್ರೈ ಆಗ್ತಿದೆ.
ಆದರೆ ನಾವೇನು ಮಾಡ್ಬೋದು? ಗುಡ್ ನ್ಯೂಸ್ ಏನಂದರೆ ಇದಕ್ಕೆ ಸೊಲ್ಯೂಷನ್ ಇದೆ. ಅದೇನೆಂದರೆ ವೆಹಿಕಲ್ ಎಲೆಕ್ಟ್ರಿಕ್ ಆಗಿ ಪರಿವರ್ತನೆ ಮಾಡೋದು. मेलाडेथ कंपनी पारंपरिक स्कूटरों को हाइब्रिड स्कूटरों में बदलती है। जरूरत पड़ने पर वे बैटरी या ईंधन से भी चल सकते हैं। ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಯೂಸ್ ಮಾಡೋದು. Sources have said that India is highly dependent on imports for meeting its energy requirements. Nearly 85% of our crude oil requirement, which is 5 million barrels a day, has to be imported. ಕ್ಲೀನ್ ಎನರ್ಜಿ ಇನಿಷಿಯೇಟಿವ್ಗಳನ್ನು ಸಪೋರ್ಟ್ ಮಾಡೋದ್ರಿಂದ ಪೆಟ್ರೋಲ್ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡ್ಬೋದು. ವಿಶ್ವದಲ್ಲಿನ ಎಲ್ಲ ಗೌರ್ಮೆಂಟ್ ಮತ್ತು ಆರ್ಗನೈಸೇಷನ್ಗಳು ಈ ಹೆಜ್ಜೆಯನ್ನು ಇಡ್ತಿದೆ. ಅನೇಕ ದೇಶಗಳು ಮುಂದಿನ ದಶಕಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ವೆಹಿಕಲ್ಗಳನ್ನ ಬ್ಯಾನ್ ಮಾಡಿ ಕ್ಲೀನ್ ಎನರ್ಜಿಗೆ ಒತ್ತು ಕೊಟ್ಟು ರಿನ್ಯೂವೇಬಲ್ ಎನರ್ಜಿಯತ್ತ ಮುಖ ಮಾಡ್ತಿದೆ. ಎಕ್ಸಾಂಪಲ್, UK ಯಲ್ಲಿ 2030 ಹೊಸ ಪೆಟ್ರೋಲ್ ಮತ್ತು ಡೀಸೆಲ್ ಕಾರ್ಗಳ ಮಾರಾಟವನ್ನು ಬ್ಯಾನ್ ಮಾಡಲು ಯೋಜಿಸಿದೆ. From 2030, the sale of new diesel-only and petrol-only cars will be banned. That's a decade earlier than originally planned. ಮತ್ತು ಇಂಡಿಯಾ We have set a target to install 450 gigawatt of renewable energy. Would you like to see India rid of diesel and petrol cars? 100% मेरा मिशन है. सरकार को और लोगों को जागरूक करने की कोशिश कर रहे हैं कि अब हमारे पास समय नहीं है और अब क्लाइमेट को बचाना, जलवायु को बचाना हमारे लिए सबसे बड़ी प्राथमिकता है. ನಾವು ಮಾಡೋ ಪ್ರತಿಯೊಂದು ಆ್ಯಕ್ಷನ್ ಕೌಂಟ್ ಆಗುತ್ತೆ. ಅದು ಎಷ್ಟೇ ಸಣ್ಣದಾಗಿರಲಿ. ಕಾನ್ಷಿಯಸ್ ಚಾಯ್ಸ್ ಮಾಡೋದು ಮತ್ತು ಅದರ ಬಗ್ಗೆ ಅವೇರ್ನೆಸ್ ಮೂಡಿಸೋದ್ರ ಮೂಲಕ ನಾವೆಲ್ಲರೂ ಹೆಲ್ದಿ ಮತ್ತು ಕ್ಲೀನ್ ಫ್ಯೂಚರ್ಗೆ ಕಾಂಟ್ರಿಬ್ಯೂಟ್ ಮಾಡ್ಬೋದು.